ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರ 51ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ MES ಗ್ರೌಂಡ್ಸ್ ಅಲ್ಲಿ ನಡೆಯುತ್ತೆ ಅಂತ ಘೋಷಿಸಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ನೋಡಿ. ಮೊದಲನಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದ ಮಾಧ್ಯಮಗಳಿಗೆ. ಈ ದಿವಸ ತುಂಬಾ ನಮ್ಮ ತಂದೆ ತಾಯಿ ಬಿಟ್ರೆ ನೆಕ್ಸ್ಟ್ ಲೆವೆಲ್ ನಾವು ಸುದೀಪನ್ನೇ ಆ ರೀತಿ ನೋಡೋದು. ಮೊದಲನಾಗಿ ನಾವು ನಂಜನಗೂಡು ತಾಲೂಕು ಆಲ್ರೆ ಗ್ರಾಮದಿಂದ ಬಂದಿವಿ. ಪುಣ್ಯಕೋಟಿ ರಾಯಭಾರಿ ಕಿಚ್ಚ ಸೇನೆ ಸಮಿತಿ ವತಿಯಿಂದ ತಂಡದ ವತಿಯಿಂದ ಕಿಚ್ಚ ಸುದೀಪ್ ಅಣ್ಣನಿಗೆ 51ನೇ ಹುಟ್ಟುಹಬ್ಬದ ಶುಭಾಶಯಗಳು. ರಥದ ಕಣ ಕಣ ಕೂಗುತ್ತಿದೆ, ರಥದ ಕಣ ಕಣ ಕೂಗುತ್ತಿದೆ. ಇನ್ನೊಂದರೆ ಏನಂತಂದ್ರೆ ನಮ್ಮ ಕಿಚ್ಚ ಸುದೀಪ್ ಮಾತಿನಂತೆ ಸನ್ಮಾರ್ಗದಲ್ಲಿ ಸತತವಾಗಿ 3 ವರ್ಷಗಳಿಂದ ಅನಾಥಾಶ್ರಮಗಾಗ್ಬಿಡು, ಇಲ್ಲ ಸಾಲಕಾಲ ಅನಾಥ ಮಕ್ಕಳಿಗಾಗ್ಬಿಡು ಬುಕ್ ಮತ್ತೆ ಪೆನ್ ಕೊಡುವಂತ ಸುದೀಪ್ ಅಣ್ಣನ ಸನ್ಮಾರ್ಗದಲ್ಲಿ ನಡೀತೀವಿ, ಮುಂದೆ ನಡೀತೀವಿ ಅಂತ ಈ ಮೂಲಕ ಹೇಳ್ತೀವಿ. ಕಿಚ್ಚ ಸುದೀಪ್ಗೆ, ಕಿಚ್ಚ ಸುದೀಪ್ಗೆ. ಏನ್ ಹೆಸರು ಕೊಡ್ರಲ್ಲ ಅದಲ್ಲ ಸರ್, ನಮ್ ಸಂಘದಿಂದ ನಾವು ಒಂದ್ ಹೆಸರು ಕೊಡ್ಬೇಕು ಅಂತಿದೀವಿ. ಭಾರತದ ಚಕ್ರವರ್ತಿ ಕಿಚ್ಚ ಸುದೀಪ್ ಅಂತ ನಾವು ಬಿರುದು ಅವ್ರಿಗೆ ಕೊಡ್ಬೇಕು ಅಂತಿದೀವಿ. ಇನ್ನು ಸಿಕ್ಕಿಲ್ಲ, ಮನೆಗೆ ಹೋಗಿ ಅದನ್ನ ನಾವು ಕೊಡ್ತೀವಿ ಅವ್ರಿಗೆ. ಭಾರತದ ಸರ್ ಒಂದು ಸರ್ ಅವ್ರನ್ನ ನಾವು ನಮ್ ತಂದೆ ತಾಯಿ ಬಿಟ್ಟು ನಮ್ಮ ಮನೆ ದೇವ್ರ ತರನೇ ಪ್ರೀತಿಸೋದು. ಯಾವಾಗ್ಲೂ ನಮ್ಮ ಮನೆ ದೇವರ ಕಿಚ್ಚ ಸುದೀಪ್. ನಂಜನಗೂಡು ತಾಲೂಕು ಆಲ್ರೆ ಗ್ರಾಮದಿಂದ ಬಂದಿದ್ದೇವೆ. ವರ್ಷ ಬರ್ತಾ ಇರ್ತೇವೆ. ತುಂಬಾ ಖುಷಿ ಆಗುತ್ತೆ. ಮೊದಲನೇದಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಕಿಚ್ಚ ಬಾಸ್. ನಮ್ಮ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟೇ ಪ್ರೀತಿ ನಮ್ಮ ಬಾಸ್ನ ನಾವು ಪ್ರೀತಿ ಮಾಡ್ತೀವಿ. ತುಂಬಾ ಖುಷಿ ಆಗುತ್ತೆ. ಹೋದ ವರ್ಷ ನಂದಿ ಗ್ರೌಂಡಲ್ಲಿ ತುಂಬಾ ಎಂಜಾಯ್ ಮಾಡಿದ್ವು. ಇವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಅಲ್ಲ ಇವೆಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಕಿಚ್ಚೋತ್ಸವಕ್ಕೆ? ಜಾಸ್ತಿ ವರ್ಷದಿಂದ ಒಂದು 40-50 ಹೆಚ್ಚು ಕಮ್ಮಿ ಬಹಳ ವರ್ಷದಿಂದ ಬರ್ತೀವಿ ನಾವು. ಈ ಹುಡುಗರಿಂದ ಬರ್ತೀವಿ ಕಿಚ್ಚ ಸುದೀಪ್ ಅಣ್ಣ ಹುಟ್ಟಿದಪ್ಪ ನೋಡಕ್ಕೋಸ್ಕರ. ನಾವು ನೆನ್ನೆ ಮೊನ್ನೆ ಅಭಿಮಾನಿ ಅಲ್ಲ, ಕಾಂಜೆ ಪಿಂಜೆ ಅಭಿಮಾನಿ ಎಲ್ಲ, ಕಿಚ್ಚನ ಅಭಿಮಾನಿ ಹುಡುಗರು ಅಂದ್ರೆ ಹೆಂಗಿರ್ಬೇಕು ಗೊತ್ತಂದ್ರೆ ಇಲ್ಲಿ ನೋಡಿ, ನೀವು ನೋಡಿದಾಗ ಗೊತ್ತಾಗುತ್ತೆ ಹೆಂಗೈತೆ ಅಂತ ಇಲ್ಲಿ ಅಭಿಮಾನಿ. ಅದಕ್ಕೆ ಕಿಚ್ಚ ಸುದೀಪ್ ಅಣ್ಣ 2 ಅವರ್ ಟೈಮ್ ಕೊಟ್ಟಿರ, ಅದು ಸಾಕಾಗಲ್ಲ. ಅಭಿಮಾನಿ ಇಷ್ಟೊಂದು 1000 ಜನ ಅಭಿಮಾನಿ ಇದ್ದಾರೆ. ನನ್ನ ಸ್ವಲ್ಪ ಅಭಿಮಾನಿಗೋಸ್ಕರ ಟೈಮ್ ತಗೊಂಡು ನನ್ನ ಸ್ವಲ್ಪ ಅಭಿಮಾನಿಗೆ ಸ್ವಲ್ಪ ಟೈಮ್ ಕೊಡ್ಲೇಬೇಕು. ಯಾಕಂದ್ರೆ ಎಲ್ಲರಿಗೂ ಮೀಟ್ ಮಾಡಕ್ಕೆ ಅಣ್ಣ ಬಹಳ ತೊಂದರೆ ಪಡ್ತಾ ಇದಾರೆ. ಅಣ್ಣ ಏನೋ ನೆಕ್ಸ್ಟ್ ಸಿಗತ್ತೋ ಅಭಿಮಾನಿಗೆ ಎಲ್ಲರಿಗೂ ಮೀಟ್ ಆಗ್ಲೇಬೇಕು. ನಾವು ಬಹಳ ಟೈಮ್ ನಿಮ್ಮ ಮನೆ ಹತ್ರ ಬಂದು ವಾಪಸ್ ಹೋಗ್ತಿದ್ರಿ, ಏನು ನಿಮ್ ದರ್ಶನ ಸಿಗೋದೇ ಇಲ್ಲ. ಕೈ ಮುಗಿ ಕೇಳ್ತೀರಿ, ನೀವ್ ಏನಾದ್ ಮಾಡಿ ನೆಕ್ಸ್ಟ್ ವರ್ಷಕ್ಕೂ ನಮ್ಮ ಅಭಿಮಾನಿಗೋಸ್ಕರ ಒಂದು ಶಿಲ್ಪಿ ಫೋಟೋ, ಅದಕ್ಕೋಸ್ಕರ ಅಭಿಮಾನಿ ನಿಮ್ಗೋಸ್ಕರನೇ ಬರೋದು. ಜೈ ಕಿಚ್ಚ ಸುದೀಪ್. ನಮ್ ಕಿಚ್ಚ ಬಾಸ್ ಅವರು ನಂಜನಗೂಡಿಗೆ ಬರ್ಬೇಕು ಅಂತ ನಮ್ಮೆಲ್ಲರ ಖುಷಿ. ಈ ಮಾತು ನಮ್ ಕಿಚ್ಚ ಬಾಸ್ ಅವ್ರ ಕಿವಿಗೆ ಮುಟ್ಲಿ ಅಂತ ಕೇಳ್ಕೊತಿದ್ವಿ. ಸೊ ಮೇಡಮ್, ನೀವ್ ಎಷ್ಟು ವರ್ಷದಿಂದ ಕಿಚ್ಚೋತ್ಸವಕ್ಕೆ ಬರ್ತಾ ಇದ್ದೀರಾ? 51ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇವತ್ತು ಕಿಚ್ಚ ಸುದೀಪ್ ಅವ್ರದ್ದು. ಏನ್ ಹೇಳ್ತೀರಾ, ಏನ್ ಸಂದೇಶ ಕೊಡ್ತೀರಾ ಕಿಚ್ಚ ಅವ್ರಿಗೆ? ಇವತ್ತಂತೂ ಒಂದ್ ಒಳ್ಳೆ ಹಬ್ಬ ಅಂತಾನೆ ಹೇಳ್ಬೋದು. ಯುಗಾದಿ ಹಬ್ಬ, ದಸರಾ ಹಬ್ಬ ಹೇಗೋ ಇವತ್ತು ಹುಟ್ಟಿದ ಹಬ್ಬ ನಮ್ ಬಾಸ್ದು. ಹಾಗಾಗಿ ಎಲ್ಲರೂ ಬರ್ತ್ಡೇ ಆಚರಣೆ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಖುಷಿ ಆಗ್ತಿದೆ. ಒಂಥರ ಹಬ್ಬದ ವಾತಾವರಣನೇ ಇದೆ. ನಾನಿದು ಫಸ್ಟ್ ಟೈಮ್ ಬರ್ತಿರೋದು. ಬಾಸ್ನ ನಾನು ಆಲ್ರೆಡಿ ನೋಡಿದೀನಿ, ಆದ್ರೆ ಬರ್ತ್ಡೇ ವಿಶ್ ಮಾಡ್ಲೇಬೇಕು ಅಂತ ಇವತ್ತು ಬಂದಿರೋದು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಬಾಸ್ ಮಾತ್ರ ಅಲ್ಟಿಮೇಟ್. ಅವರು ಎಲ್ಲ ನೆಕ್ಸ್ಟ್ ಲೆವೆಲ್. ನಾನು ಬಿಗ್ ಬಾಸ್ ನೋಡ್ತಾ ಇದ್ದ ಕಾರಣನೇ ಬಾಸ್. ಬಿಗ್ ಬಾಸ್ ಅಂತ ನೆನಪಾಗದೆ, ಬಿಗ್ ಬಾಸ್ ಯಾರಂತ ಗೊತ್ತಿಲ್ಲ, ಬಟ್ ನೆನಪಾಗದೆ ಸುದೀಪ್ ಅವರು. ನಂಗೆ ತುಂಬಾ ಇಷ್ಟ ಅವ್ರಂದ್ರೆ. ಅವ್ರ ಸ್ಟೈಲಿಶ್, ಅವ್ರ ಕಾಸ್ಟ್ಯೂಮ್ಸ್, ಅವ್ರ ಆಕ್ಟಿಂಗ್, ಅವ್ರ ಡೈಲಾಗ್ ಹೇಳೋ ರೀತಿ, ಅವ್ರ ಸಾಂಗ್, ಡ್ಯಾನ್ಸ್ ಸೂಪರ್ ಅಲ್ಟಿಮೇಟ್. ನಂಗೆ ಸಖತ್ ಇಷ್ಟ. ಅವ್ರಂದ್ರೆ ತುಂಬಾ ಇಷ್ಟ ನನಗೆ. ಅವ್ರ ಡೈಲಾಗು, ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ. ವಿಕ್ರಾಂತ್ ರೋಣಾನೇ ಅವ್ರ ಲಾಸ್ಟ್ ಫಿಲಮ್. ಇನ್ ಮುಂದೆ ಮ್ಯಾಕ್ಸ್ ಗೆ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನು? ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಏನಿದೆ. ವಿಕ್ರಾಂತ್ ರೋಣಾಗೇನೆ ನಮ್ಮ ಎಕ್ಸ್ಪೆಕ್ಟೇಷನ್ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಇವಾಗ ನಮ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಅದೆಲ್ಲ ಫುಲ್ಫಿಲ್ ಆಗುತ್ತೆ ಅನ್ಕೊಂಡಿದೀನಿ. ಸಾಂಗು ಕೂಡ ಮಸ್ತ್ ಆಗಿದೆ. ಸೊ ಇವಾಗ ಅದಕ್ಕೂ ಕೂಡ ಸ್ಟೆಪ್ ಕೂಡ ಹಾಕಿದ್ವಿ. ಸೊ ಮುಂದೆ ಇನ್ನೂ ಒಳ್ಳೊಳ್ಳೆ ಫಿಲಂ ಬರ್ಲಿ, ಇದು ಒಳ್ಳೆ ರೀತಿ ಸಕ್ಸಸ್ ಕೊಡ್ಲಿ ಮ್ಯಾಕ್ಸ್ ಅಂತ ಕೇಳ್ತೀವಿ. ಸೊ ಕಿಚ್ಚ ಬಾಸ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಬಾಸ್ ಹ್ಯಾಪಿ ಬರ್ತ್ಡೇ ಬಾಸ್. ಇನ್ನು 100 ವರ್ಷ ಅಲ್ಲ, 200 ವರ್ಷ, 1000 ವರ್ಷ ಹೀಗೆ ಖುಷಿಯಾಗಿ ನಗ್ನಗ್ತಾ ಬಾಳಿ. ಥ್ಯಾಂಕ್ ಯು ಸೋ ಮಚ್. ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ಗೆ. ನೀವು ಎಷ್ಟು ವರ್ಷದಿಂದ ಕಿಚ್ಚೋತ್ಸವಕ್ಕೆ ಬರ್ತಾ ಇದ್ದೀರಾ? ಏನ್ ಹೇಳ್ಬೇಕು ಅಂತಿದ್ದೀರಾ? 51 5 ವರ್ಷದಿಂದ ಬಂದಿದೀವಿ ಸರ್ ನಾವು ಬೆಂಗಳೂರಿಗೆ. ವರ್ಷನೂ ಸಿಗ್ತಾರೆ ಬಾಸ್ನ ಮಾತಾಡಿದ್ರೆ ನಮ್ಗೆ ಖುಷಿ. ಅಭಿನಯ ಮೈಸೂರವರು ಆಗ್ಲಿ, ಪುಟ್ಟ ಆಗ್ಲಿ, ಕುರುಡ ಆಗ್ಲಿ, ಎಲ್ಲಾರ್ಗು ಪ್ರೀತಿಯಿಂದ ಮಾತಾಡಿಸ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರೇನೇ ಇದ್ರು ದೇವ್ರೆ. ಇವಾಗ ವಿಕ್ರಾಂತ್ ರೋಣಾನೇ ಲಾಸ್ಟ್ ಫಿಲಮ್. ಮ್ಯಾಕ್ಸ್ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನು? ಅದು ಬೆಂಕಿ ಅದು ಮ್ಯಾಕ್ಸ್ ಅಂದ್ರೆ ಏನಂತ ತಿಳಿದಿಲ್ಲ. ಬೆಂಕಿ ಅಷ್ಟೇ. ನಿಮ್ ಫೇವರೇಟ್ ಮೆಮೊರಿ ಏನು? ಯಾವತ್ತಾದ್ರೂ ಕಿಚ್ಚ ಅವ್ರು ನಿಮ್ಮನ್ನ ಭೇಟಿ ಆಗಿದಾರ? ಆಗಿದ್ದಾರೆ. ವರ್ಷನೂ ಆಗ್ತಾರೆ. ವರ್ಷನೂ ಬರ್ತೀವಿ ಸರ್ ನಾವು.
ಅವತ್ತು ಭೇಟಿ ಆಗೋರಂದ್ರೆ ನಮಗೆ ಗೋಲ್ಡ್ ಸಿಕ್ಕಂಗ ಅವತ್ತು. ಅವರು ಮೈಸೂರು ಬಂದಾಗ್ಲೂ ಭೇಟಿ ಆಗ್ತಾರೆ, ಚಾಮುಂಡಿ ಬೆಟ್ಟದಲ್ಲಿ ಎಲ್ಲೆಲ್ಲೂ ಆಗ್ತಾರೆ ಬಾಸು. ನಿಮ್ ಫೇವ್ರೆಟ್ ಫಿಲಂ ಯಾವುದು ಕಿಚ್ಚ ಅವ್ರದ್ದು? ಎಪ್ಪುದೇ ಯಾವ ಫಿಲಂ ಮಾಡಿದ್ರು ಫೇವ್ರೇಟ್ ನಮ್ಗೆ. ಎಲ್ಲ ಸೂಪರ್ ಫಿಲಮ್ ಬಾಸ್ತ ಫಿಲಂ ಅಂತಾರೆ ಅವರೇ ಫೇವ್ರೇಟ್ ನಮ್ಗೆ. ಕಿಚ್ಚೋತ್ಸವಕ್ಕೆ ಬರ್ತಾ ಇರೋದು, ನಿಮ್ ಸಂದೇಶ ಏನು ಕಿಚ್ಚ ಸುದೀಪ್? ಇದೇ ಮೊದಲನೇ ವರ್ಷ ಬರ್ತಿರೋದು ನಾವು ನೋಡಕ್ಕೆ. ಈಗ ವಿಕ್ರಾಂತ್ ರೋಣ ಅವ್ರ ಲಾಸ್ಟ್ ಫಿಲಮ್ ಮ್ಯಾಕ್ಸ್, ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನಪ್ಪ? ಯಾವ ಪಿಕ್ಚರ್ ಕಮ್ಮಿ ಇಲ್ಲ. ಕೆಜಿಎಫ್ ಅಂತ ಇದ್ರಲ್ಲ, ಯಾವ ಕೆಜಿಎಫ್ ಇಲ್ಲ ಅದ್ರ ಮುಂದೆ. ಎಲ್ಲಾ ರೆಕಾರ್ಡ್ ಹೊಡಿಸು, ಎಲ್ಲ ಮ್ಯಾಕ್ಸ್ ಮುಂದೆ ಎಲ್ಲಾ ರೆಕಾರ್ಡ್ ಹೊಡಿಸೋಣ. ನಾನು ಕಿಚ್ಚ ಸುದೀಪ್ ಅವ್ರ ಅಪ್ಪಟ ಅಭಿಮಾನಿ ಅಣ್ಣ. ನಿನ್ನೆ ಗುಲ್ಬರ್ಗದಿಂದ ಬಂದಿದ್ದೀನಿ, ನಿನ್ನೇನು ಸಿಕ್ಕಿಲ್ಲ. ಇಲ್ಲೇ ಊಟ ಮಾಡ್ಕೊಂಡು ತಿನ್ಕೊಂಡು ಇಲ್ಲೇ ಇದ್ದೀನಿ. ಬಾಸ್ ನ ನೋಡಕ್ಕೆ ವೇಟ್ ಆಗಿದ್ದೀನಿ. ಎಲ್ಲಾ ಮ್ಯಾಕ್ಸ್ ಸಿನಿಮಾಗೋಸ್ಕರ ವೇಟ್ ಮಾಡ್ತಾ ಇದೀವಿ ಅಣ್ಣ. ಜೈ ಕಿಚ್ಚ ಬಾಸ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಭಿನಯ ಚಕ್ರವರ್ತಿ. ಕಿಚ್ಚ ಬಾಸ್ 100 ಕಾಲ ಸುಖವಾಗಿ ಬಾಳ. ರಿಯಲ್ ಭಕ್ತ ಬಂದಿದ್ದಾನೆ ನಮ್ಮಣ್ಣ ಅಂತ ಅಂದ್ಬಿಟ್ಟು ಮಾತಾಡಪ್ಪ. ನಾವು ಮಂಡ್ಯದ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಿಜಾಪುರ ಹೋಬಳಿಯ ಕುಂದೂರಿಂದ ಬಂದಿರೋದು. ನೆನ್ನೆನೆ ಸಾಯಂಕಾಲ ಬಂದಿರೋದು. ಬಾಸ್ ಬರ್ಲೇಬೇಕು, ಅಭಿಮಾನಿಗಳಿಗೆ ಸೆಲ್ಫಿ ಕೊಡ್ಲೇಬೇಕು. ಸೆಲ್ಫಿ ಕೊಟ್ಟಿಲ್ಲ ಅಂದ್ರೆ ಸಮಾಧಾನ ಇಲ್ಲ. ಬರ್ತಾ ಇರೋದು ಮ್ಯಾಕ್ಸು, ನಮ್ ಬಾಸು ಪಕ್ಕ ಮಾಸು. ಕಾಸ್ಟ್ಯೂಮ್ ಬಗ್ಗೆ ಕಾಸ್ಟ್ಯೂಮು ನಮ್ಮಣ್ಣ ಕಾಸ್ಟ್ಯೂಮ್. ಇದು ನಮ್ಮಣ್ಣವ್ರು ಹಾಕಿರೋದು ಬಾಸು. ನಮ್ಮಣ್ಣ ಮೂವಿಲಿ ಇವತ್ತು ನಾವ್ ಹಾಕಿದೀವಿ. ಓಕೆ, ಒಂದ್ ಡೈಲಾಗ್ ಹೇಳಪ್ಪ. ಓಲೆ ಹೇಳುದಿಲ್ಲ. ಇನ್ನೊಂದ್ ಡೈಲಾಗ್ ಹೇಳ. ಒಂದ್ ಡೈಲಾಗ್ ಹೇಳಿ ಕಿಚ್ಚ ಹೇಳಿ. ಒಂದ್ ಡೈಲಾಗ್ ಒಂದ್ ಡೈಲಾಗ್ ಹೇಳ. ಜಗತ್ತಿಗೆ ಒಬ್ನೇ ಅಧಿಪತಿಯಾಗಿರ್ಬೇಕು, ಅದು ನಾನಾಗಿರ್ಬೇಕು. ನಿಮ್ಗೆಲ್ಲ ತಲೆನೋವು ಫಿಕ್ಸು. ತಲೆನೋವು ಬಂದಾಗ ಹಚ್ಕೊಳ್ಳಿ ವಿಕ್ಸು. ಯಾಕಂದ್ರೆ ಬಂದಿರೋದು ನಮ್ ಮ್ಯಾಕ್ಸು. ಆಕಾಶ್ ಬಚ್ಚ ಇಲ್ಲ ಇರ್ತದೆ ಮ್ಯಾಕ್ಸ್. ಸೂಪರ್. ಭಯ ಪಡೋದಕ್ಕೆ ಅಲಾಲ್ ಡಬ್ಬಿ ಹಾಕೊಂಡು ಗಲ್ಗಲ್ ತಿರ್ಗೋಕಂತೀರಿ. ನಾಯಿ ಗುಂಡಾಗ ರೌಡಿ ಮಾಡಿದ್ರು ನನ್ನ ಮದಕರಿ. ಟ್ರಾನ್ಸ್ಫರ್ ಲೈಟರ್ ಟೈಪ್ ಹಾಕದ್ರೊಳಗೆ ಅಪ್ಪ ಮಗದ್ರಿ ಇಬ್ಬರ ಸಮಾಧಿ ಕಟ್ಬಿಡ್ತೇನೆ. ಒಂದೇ ಇಟ್ಟು ಒಂದೇ ಬುಲೆಟ್. ನಮ್ ಕಿಚ್ಚಣ್ಣ ಹೊಡೆದ್ರೆ ಭೂಮಿಯಿಂದಾನೆ ಸ್ಪಾಟ್ ಔಟ್. ನಿಮ್ ಫೇವ್ರೆಟ್ ಕಿಚ್ಚ ಫಿಲಂ ಯಾರು? ನಿಮ್ ಫೇವ್ರೆಟ್ ಕಿಚ್ಚ ಫಿಲಂ ಯಾರು? ಅಣ್ಣಂದೆಲ್ಲ ಫೇವ್ರೇಟ್. ಅಣ್ಣಂದೆಲ್ಲ ಫೇವ್ರೇಟ್. ಅಣ್ಣಂಗೋಸ್ಕರ ಹುಬ್ಳಿಂದ ಬಂದಿದ್ದೀನಿ. ಅಣ್ಣ ಕೇಕ್ ತರಬೇಡ ಅಂತ ಹೇಳಿದ್ರು. ಅಣ್ಣಗೆ ಹೇಳಿರು. ಅಣ್ಣನ್ಗೆ ಹೇಳಿರು. ಅಣ್ಣ ಬೇಗ ಮ್ಯಾಕ್ಸ್ ಮೂವಿ ರಿಲೀಸ್ ಮಾಡಿ. ನಾವೆಲ್ಲ ವೈಟ್ ಮಾಡ್ತಾ ಇದೀವಿ. ದಯವಿಟ್ಟು ಮ್ಯಾಕ್ಸ್ ಮೂವಿನ ಬೇಗನೆ ತುಂಬಾ ರಿಲೀಸ್ ಮಾಡಿ. ಆದ್ರೆ ಕೆಲವೊಂದು ಸಿನಿಮಾಗಳ ವಿಚಾರಕ್ಕೆ ಹೋಗ್ತಾ ಇದ್ರೆ ಬೆಟರ್. ಎಷ್ಟು ದಿನ ಆಯ್ತು? 3 ವರ್ಷ ಆಯ್ತು. ನಮ್ಮ ಹುಡುಗ ತುಂಬಾ ವೈಟ್ ಮಾಡ್ತಾ ಇದ್ದಾನೆ. ಸೊ ಅವನಿಗೋಸ್ಕರ, ನಮಗಲ್ದೇ ಇದ್ರು ಅವನಿಗೋಸ್ಕರ ಮೂವಿ ರಿಲೀಸ್ ಮಾಡಿ. ಅಪ್ಪ ಟೈಮ್ ಬರೋದ್ರೆ A to Z ವರ್ಗು ನೋಡಿ. ನಾವು 24x7 ಆಕ್ಚುಲಿ ಅಟ್ಯಾಕ್ಸ್ ಹೊಡೆದಿವಿ. 2006ರಿಂದ ನಾವು ಫ್ಯಾನ್ ಇದೀವಿ. ನಮ್ಮ ಹುಡುಗನು ಫುಲ್ ಕಿಚ್ಚ ಸುದೀಪ್ ಫ್ಯಾನ್. ಅವನು ಅವ್ರಿಗೋಸ್ಕರ ಡೈಲಾಗ್ ಬಿಡ್ತಾನೆ. ಡೈಲಾಗ್ ಬಿಡಿ ಹೆಂಗ್ ಬರುತ್ತೆ. ಕೆಲವೊಂದು ಸಿನಿಮಾಗಳ ವಿಚಾರಕ್ಕೆ ಹೋಗಿ ಬೆಟರ್. ಎನಿ ಇಯರ್ ಎನಿ 20 ಅವರ್ ಆಡ್ಸ ಗೂಳಿ ಜೊತೆ ಆಟ ಆಡೋಕೆ ಚಿಲ್ಲೋರ್ನ ಕಳಿಸ್ಬಿಟ್ಟು ಪೇಸ್ಟ್ ವಾರಿಂಗ್ ಆಗ್ತಾ ಅಂದ್ರೆ 100 ವರ್ಷ ಆಯ್ಸು. ಚಾಲೆಂಜ್ ಆಗ್ತಾ ಅಂದ್ರೆ ಎತ್ತದಕ್ಕೆ 2 ನಿಮಿಷ ಹೋಗಿ ಆಗೋತೀನಿ. ನಾ ಏನ್ ಜುಟ್ಟು ಬಾಳಾರಿ ಯಾದಗಿರಿ ಅಣ್ಣ. ಯಾದಗಿರಿ ಸಾವನ್ನ ಭಯ ಪಡೋದಕ್ಕೆ ಅಲಾಲ್ ಟೋಪಿ ಹಾಕೊಂಡು ಗಲ್ಗಲ್ ತಿರ್ಗ ಕಂತ್ರಿ ಕಚ್ಚಿ ಗುಂಡ ರೌಡಿ ಅನ್ಕೊಂಡ್ರೆ ನನ್ನ ಮದಕರಿ ವೀರ ಮದಕರಿ. ದೇವ್ರು ಮೈ ಮರ್ತಾಗ ಖುಷಿಯಾಗಿದ್ದಾಗ ಎಂತವ್ರನ್ನ ಸೃಷ್ಟಿ ಮಾಡ್ಬಿಡ್ತಾರೆ. ಆದ್ರೆ ಕೋಪ ಬಂದ್ರೆ ಕಿಚ್ಚ ಸುದೀಪನ್ ಮಾತ್ರ ಸೃಷ್ಟಿ ಮಾಡ್ತಾರೆ. ಜೈ ಕಿಚ್ಚ.